ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ಸುರೇಶ್ ಕುಮಾರ್ ಅವರು ದಯವಿಟ್ಟು ವಿರೋಧ ಪಕ್ಷ ನಾಯಕರು ಕೂಡ ನಾವು ಮಾತಾಡಬಾರ್ದು. ಅವ್ರು ಸಭೆ ಕೇಳೋದು ಮುಖ್ಯಮಂತ್ರಿ ಮಾತಾಡ್ತಾರೆ. ಒನ್ ಸೆಕೆಂಡ್ ಬಸವ ತುರಿಯಾಲ್ ಗಣೇಶ್ ಆನಂದ್ ಇಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ. ನಿಮ್ಗೆ ಏನಾಗಿದೆ ಎಲ್ಲರಿಗೆ? ಅವರ ಮನಸ್ಥಿತಿ ತೋರಿಸ್ತಾ ಇದೆ ಆ ಮಾತುಗಳು. ಆಯ್ತು. ಮಾನ್ಯ ಸುರೇಶ್ ಕುಮಾರ್ ಅವರು ಹಿರಿಯ ಸದಸ್ಯರು, ಅವರು ಮಾತನಾಡೋಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಬೈತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳಿಗೆ ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಆಯ್ತು. ಎಲ್ಲ 7 ತಿಂಗಳಿಗೆ ಹುಟ್ಟಿರೋದು ಅನ್ನೋದು ಇದೆಯಲ್ಲ. ನನಗೆ ಜಾನೇಂದ್ರ ಅವರೇ ಎಂತ ಸುಮ್ಮನೆ ಆಯ್ತು. ಟೀಕೆ ಸುಮ್ಮನೆ ಅದೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಈಗ ಹೇಳಿದ್ದಾರೆ, ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಅದನ್ನ ಕರೆದು ತೆಗ್ತಾ ಮೊನ್ನೆ ಸಭಾಧ್ಯಕ್ಷರೇ, ಕಾನೂನು ಸಚಿವರು ಆರ್ಟಿಕಲ್ 163ನ ನೀವು ಉಲ್ಲೇಖ ಮಾಡಿದ್ದೀರ. ಅದರಲ್ಲಿ ಹೀಗೆ ಹೇಳುತ್ತೆ, ದೇರ್ ಶಲ್ ಬಿ ಎ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಅಟ್ ದಿ ಹೆಡ್ ಟು ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಇನ್ ದ ಎಕ್ಸರ್ಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಎಕ್ಸೆಪ್ಟ್ ಇನ್ ಸೋ ಫಾರ್ ಆಸ್ he is by or under this constitution required to exercise his functions or any of them in his discretion. ಇದು ಒಂದು ಪದ ವಿಶೇಷವಾಗಿದೆ. ನೆಕ್ಸ್ಟ್ ಹೇಳ್ತಾರೆ, ದಯವಿಟ್ಟು ಮುಂದಕ್ಕೆ ಓದಿ. ಡಿಸ್ಕ್ರಿಷನ್ ಸಂಪೂರ್ಣ ವಿವೇಚನೆ ಪೂರ್ತಿ ಸತ್ಯ ಪೂರ್ತಿ ಓದ್ತೀನಿ. ಇಫ್ ಎನಿ ಕ್ವಶನ್ arises whether any matter is or is not a matter as respects which the governor is by or under this constitution required to act in his discretion, the decision of the governor in his discretion shall be final ಅಂತ ಇದೆ. ಈಗ ಜಸ್ಟ್ ಈಗ ಈ ನೀವು ನಿಮ್ಮ ಗವರ್ನರ್ಸ್ ಅಡ್ರೆಸ್ ಅಲ್ಲಿ, ನಿಮ್ಮ ಗವರ್ನರ್ಸ್ ಅಡ್ರೆಸ್ ಅಂತ ಹೇಳಿದ್ದೀನಪ್ಪ ಬಾಲಕೃಷ್ಣ, ಗವರ್ನರ್ಸ್ ಅಡ್ರೆಸ್ ಈಗ ನೀವು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಅದು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳಿಂದ ಅಂಕಿತವಾದ ಒಂದು ಕಾನೂನು ವಿರುದ್ಧ ನೀವು ಮಾತಾಡ್ಸಕ್ ಹೋದರೆ, ಒಬ್ಬ ಪ್ರೆಸಿಡೆಂಟ್ ಇಂದ ಇಲ್ಲಿ ನೇಮಕಗೊಂಡ ಗವರ್ನರ್ ಹೇಗೆ ಓದ್ಲಿಕ್ಕೆ ಸಾಧ್ಯ? ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಬಜೆಟ್ ಅಲ್ಲಿ ಮಾತಾಡಿ, ಬಜೆಟ್ ಅಲ್ಲಿ ಇನ್ನೂ ಒಂದು 10 ಬೇರೆ ಬರೀರಿದೆ, ಅದನ್ನ ನಾವೇನ್ ಬೇಕೋ ಡಿಫೆಂಡ್ ಮಾಡ್ತೀವಿ. ಆದ್ರೆ ಗವರ್ನರ್ ಹತ್ರ ನಿಮ್ಮ ಅವ್ರು ಹೇಳಿದ್ರು ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಅಂತ. ಆದ್ರೆ ಇದು ಇಂಡಿಯಾ ಅಲಯನ್ಸ್ ಅಂತ ಇದೆ, ಅದು ಬೇರೆ. ಎಲ್ಲಾ ರಾಜ್ಯಗಳು ಇಂಡಿಯಾ ಅಲಯನ್ಸ್ ಅಲ್ಲಿ ಇಲ್ಲ. ಆದ್ರೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ ಒಂದು ವಿಧೇಯಕ ಕಾಯ್ದೆಯಾಗಿ, ಅಂದ್ರೆ ರಾಷ್ಟ್ರಪತಿಗಳ ಅಂಕಿತ ಆದ್ಮೇಲೆ ಅದರ ವಿರುದ್ಧ ನೀವು ರಾಜ್ಯಪಾಲರ ಹತ್ರ ಮಾತಾಡ್ಸ ಟ್ರೈ ಮಾಡ್ತೀರಲ್ಲ, ನಿಮ್ಮ ಧೀರತ್ವವನ್ನ, ನಿಮ್ಮ ವೀರತ್ವವನ್ನ, ನಿಮ್ಮ ಬಂಡತನವನ್ನ ಮೆಚ್ಕೋಬೇಕು. ನೀವು ಮಾಡಿಲ್ವಾ? ಸುರೇಶ್ ಕುಮಾರ್ ತಾವು ಹೇಳಿದ್ದಾರೆ, ನಿಮ್ಮ ಸರ್ಕಾರದಿಂದ ಇದೇ ಮಾಡಿಸಿದ್ರು. ನಿಮ್ಮ ಸರ್ಕಾರದಲ್ಲಿ you should be unconditional when you refer to the constitution. You cannot be conditional. So ಅದಕ್ಕೋಸ್ಕರ ನೀವು 175 176 ಏನ್ ಹೇಳ್ತೀರಾ, ಅದೇ ತರ 163(2) ಕೂಡ ನೋಡಿ, ಇಟ್ ಇಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದಿ ಗವರ್ನರ್. ನಾನು ಏನ್ ಹೇಳ್ಬೇಕು ಅದು ಹೇಳ್ತೀನಿ, ಬಂದಿದ್ದಾರೆ ಅಡ್ರೆಸ್ ಮಾಡಿ. ಎರಡನೇದು ನ್ಯಾಷನಲ್ ಅಂತಮ್ ಬಗ್ಗೆ. ಸುರೇಶ್ ಈಗ ಇಲ್ಲ ಅವ್ರದ್ದು. ಈಗ ಸುರೇಶ್ ಕುಮಾರ್ ಅವರು ರಾಜ್ಯಪಾಲರ ಭಾಷಣದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಕಾನೂನು ಏನೇನಿದೆ ಇಬ್ಬರು ವಾದ ಮಾಡಿದ್ದಾರೆ.
ನಾನು ಆ ಕಾನೂನು ಇರಲಿ ಒಂದು ಕಡೆ, ನಾನು ಈ ಸದನದಲ್ಲಿ ನಡೆದಿರೋ ಘಟನೆಗಳನ್ನ ಹೇಳ್ತೀನಿ. ನಾನು ಅದು ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಏನಿದೆ, ಅವರು ಬುಕ್ಕಲ್ಲಿ ಏನಿದೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಗುರುವಾರ 25/2010 ಫೆಬ್ರವರಿ ಭಾರದ್ವಾಜ್ ಅವರು, ಯಡಿಯೂರಪ್ಪ, ಸುರೇಶ್ ಕುಮಾರ್ ಅವರು ಇದು ಅಲ್ಲ, ಅವರು ಹೇಳಿರೋದು ಕೇಳ್ತೀನಿ. ಈ ತಪ್ಪು ಅಂತ ಹೇಳಿದ್ರಲ್ಲ ಅಂತ, ಅದರಲ್ಲಿ ಅವ್ರು ಏನು ಹೇಳಿಲ್ಲ. ಏನ್ ಹೇಳಿದ್ದಾರೆ ಗೊತ್ತೇನೋ ಎಲ್ಲರಿಗೂ? ಅವ್ರು ಹೇಳಿದ್ದಾರೆ, ಇಟ್ ಗಿವ್ಸ್ ಮಿ ಎ ಗ್ರೇಟ್ ಪ್ಲೆಜರ್ ಟು ವೆಲ್ಕಮ್ ಆಫ್ ಆಲ್ ಟು ಜಾಯಿಂಟ್ ಸೆಷನ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅವರು ನಾನು ಎಲ್ಲರಿಗೂ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋದ್ರು, ನೀಟಾಗಿ ಹೊರಟೋದ್ರು. ಇದು ಅಲ್ಲ, ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಅದೇ ರೀತಿ. ಹೌದು, ಅಷ್ಟೇ ಮಾತಾಡಿರೋದು, ಅಷ್ಟೇ. ನಾ 6 ಲೈನ್ ಮಾತಾಡಿದ್ದೆ, 6 ಲೈನ್ ಮಾತಾಡಿರೋದು, 6 ಲೈನ್. ಇಲ್ಲಿ ಕಾಪಿ ಕೊಡ್ತೀನಿ ನಿಮ್ಗೆ, ಬೇಕೋ ಕಾಪಿ ಕೊಡ್ತೀನಿ. ಎರಡನೇದು, ಖುರ್ಷೀದ್ ಆಲಂ ಖಾನ್ ಅವರು 9 ಮಾರ್ಚ್ 1998 ಮಧ್ಯಾಹ್ನ 12:15 ಇಲ್ಲಿ ಬರ್ತಾರೆ. ಅವಾಗೂ ಕೂಡ ಅವರು ಮಾತಾಡಿ ಕೊನೆಗೆ ಅವ್ರಿಗೆ ಏನು ಮಾತಾಡಕ್ಕಾಗದೆ ಅವರು 4-5 ಪ್ಯಾರ ಓದ್ಬಿಟ್ಟು ಅವರು ಹೊರಟೋಗ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಈ ಅಧಿವೇಶನದಲ್ಲಿ ನಡೆದಿರುವಂಥದ್ದು. ಹಿಂದೆ ಮಹಾರಾಜರು ಹೇಳಿದ್ದೀನಿ ನಾನು, ಹಿಂದೆ ಮಹಾರಾಜರುಗಳೆಲ್ಲ ಇದ್ರು, ಅವ್ರು ಗವರ್ನರ್ಗಳಾಗಿದ್ರು. ಅವರು ಇದನ್ನು ಓದಿಲ್ಲ, ಬಂದು ಎಲ್ಲರಿಗೂ ವಿಶ್ ಮಾಡಿ ಹೊರಟೋಗಿರೋದು ಬೇಕಾದಷ್ಟು ಘಟನೆಗಳು ಈ ದೇಶದಲ್ಲಿದೆ. ನೆಹರು ಅವರು ಇದ್ದಾಗ ಆಗಿದೆ ಅದೆಲ್ಲ. ಅದರಿಂದ ಸ್ಪೀಕರ್ ಅವರು, ನಾನು ಮುಖ್ಯಮಂತ್ರಿಗಳು ಇಲ್ಲಿ ಮಾತಾಡುವಾಗ ಅವ್ರು ಸ್ವಲ್ಪ ಕಾನೂನು ಗೊತ್ತಿರೋರು, ಇಲ್ಲಿ ಮಾತಾಡುವಾಗ ಒಂಥರ ಮಾತಾಡ್ತಾರೆ, ಆಚೆ ಹೋಗಿ ಒಂಥರ ಮಾತಾಡ್ತಾರೆ. ಆಚೆ ಹೋಗಿ ಏನ್ ಹೇಳಿದ್ರು, ಗವರ್ನರ್ ಅವರು ಇದನ್ನೇ ಏನೋ ಮಣ್ಣನೆ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಮಣ್ಣನೆ ಮಾಡಿಲ್ಲ ಅಂತ ಹೇಳಿದ್ರು. ಈಗ ನಾವು ಮಣ್ಣೆ ಮಾಡಿಲ್ಲ ಅಂದ್ರೆ ಮಾತಾಡ್ತಿರೋದ್ರನ್ನ ನೋಡಿ. ಅದರಿಂದ ಗವರ್ನರ್ ಅವ್ರು ಬಂದು ಇಲ್ಲಿ ಭಾಷಣ ಮಾಡಿದರೆ ಅದನ್ನ ನಾವು ಒಪ್ಪಿದಿರಿ, ಮಣ್ಣೆ ಆಗಿದೆ, ಅದ್ರ ಮೇಲೆ ನಾವು ಚರ್ಚೆ. ಅದರಿಂದ ನೀವ್ ಹೀಗೆ ಮಾತಾಡ್ಬೇಕು. ನನಗೆ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ರಲ್ಲ, ಅಲ್ಲ ಒಂದೇ ನಿಮಿಷ ಸರ್, ಹೀಗೆ ಮಾತಾಡ್ಬೇಕು ಅಂತ ಬರ್ಕೊಟ್ಬಿಡಿ ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ ಅವ್ರು. ಈಗ ನಮ್ಗೆ ಹಂಗೆ ನೀವು ಏನ್ ಬರ್ಕೊಡಕ್ಕಾಗಲ್ಲ. ಗವರ್ನರ್ ಅವ್ರಿಗೆ ಎಷ್ಟು ಭಾಷಣ ಮಾಡ್ಬೇಕು ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ. ಅದನ್ನ ನೀವು ಮಾತಾಡೇಬೇಕು, ಮಾತಾಡೋ ತಪ್ಪು ಅಂತ ಹೇಳಕ್ ಅಧಿಕಾರ ಇಲ್ಲ. ಯಾಕಂದ್ರೆ ನಿಮ್ ಗವರ್ನರ್ಗಳು, ಬಾಲಕೃಷ್ಣ ಹೇಳ್ತಾ ಇದ್ರು ನಿಮ್ ಗವರ್ನರ್ ಅಂತ, ನಿಮ್ ಗವರ್ನರ್ಗಳೆಲ್ಲ ಹಂಗೆ ಮಾಡಿದಾರಲ್ಲ. ದಾಖಲೆ 2 ದಾಖಲೆ ಇಲ್ಲೇ ಇದೆ, ದಾಖಲೆ ಕೊಡ್ತೀನಿ. ಇನ್ನೂ 10 ದಾಖಲೆ ಕೊಡ್ತೀನಿ ನಾನು, ಇಡೀ ದೇಶದ್ದು 10 ದಾಖಲೆ ಕೊಡ್ತೀನಿ. ಎಲ್ಲಾರು ಬಂದ್ ಮಾತಾಡು, ಅದಕ್ಕೇನ್ ತಪ್ಪೇನಿದೆ? ಅದಕ್ಕೆ ಯಾಕೆ ಅಟ್ಯಾಕ್ ಮಾಡ್ಬೇಕು ನೀವು ಹೋಗಿ ಅವ್ರನ್ನ? ಈಗ ಒಂದೇ ಅಧ್ಯಕ್ಷರೇ, ಲಾ ಮಿನಿಸ್ಟ್ರು ನಾನು ಹೋಗಿ ಗೌರವಿತವಾಗಿ ಅವ್ರನ್ನ ಕರ್ಕೊಂಬಂದೆ. ಗೌರವಿತವಾಗಿ ನಾವು ಕೂಡ ನಾವು ಕರ್ಕೊಂಬಂದು ಅವ್ರನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋದ್ರಿ ಅಂತ. ಅದೇ ರೀತಿ ನೀವು ನಿಮ್ ಸದಸ್ಯರಿಗೆ ಹೇಳೋದು ನಿಮ್ ಲಾ ಮಿನಿಸ್ಟರ್ ಆಗಿ ನಿಮ್ ಗೌರವ ಅಲ್ಲ, ಅದು ನಿಮ್ ಕರ್ತವ್ಯ ಅಲ್ವಾ? ಯಾಕೆ ಮಾಡಿಲ್ಲ ನೀವು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.